ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಮಾರ್ಚ್ 20ರಂದು ಮಹಾಡ್ ಚವದಾರ್ ಕೆರೆಯ ಚಳುವಳಿಯ ಸತ್ಯಾಗ್ರಹದ ನೆನಪಿನಲ್ಲಿ ಶೋಷಿತರ ಸಂಘರ್ಷ ದಿನಾಚರಣೆಯನ್ನು ಆಚರಿಸಲಾಗುವುದೆಂದು ರಾಜ್ಯ ಖಜಾಂಚಿ ಸಿದ್ದಪ್ಪ ಕಾಂಬ್ಳೆ ಅವರು ತಿಳಿಸಿದರು. ಇಂದು ಬೆಳಗಾವಿ ನಗರದಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ದಲಿತ ಸಂಘರ್ಷಣಾ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರ ಸೂಚನೆಯಂತೆ ರಾಜ್ಯಾದ್ಯಂತ ದಲಿತ ಸಂಘರ್ಷಣಾ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳುವಳಿಯ ಮಹಾಡ್ ಚವದಾರ್ ಕೆರೆಯ ಸತ್ಯಾಗ್ರಹದ ನೆನಪಿನಲ್ಲಿ ಮಾರ್ಚ್ 20ರಂದು ಶೋಷಿತರ ಸಂಘರ್ಷಣಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಬೆಳಗಾವಿಯ ಡಾಕ್ಟರ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಸ್ಪಿ ರವೀಂದ್ರ ಗಡಾಡಿ ಉಪಸ್ಥಿತರಿರಲಿದ್ದು, ಸಾಮಾಜಿಕ ಚಿಂತಕರಾದ ಭೀಮಪುತ್ರ ಬಿ ಸಂತೋಷ್, ಪ್ರೊಫೆಸರ್ ಡಿ ಶ್ರೀಕಾಂತ್ ಉಪನ್ಯಾಸ ನೀಡಲಿದ್ದಾರೆ. ಆರ್ಜಿ ಕಾಂಬ್ಳೆ, ಶಶಿ ಸಾಳವೆ, ನಾಗೇಶ್ ಕಾಮಶೆಟ್ಟಿ, ಮನೋಹರ್ ಅಜನ್ಕಟ್ಟಿ, ಮಲ್ಲೇಶ್ ಚೋಗ್ಲೆ, ಬಾವುಕರಾವ್ ಗಡ್ಕರಿ, ಆನಂದ್ ಸದ್ರಿಮನಿ ಇನ್ನುಳಿದ ಗಣ್ಯರು ಉಪಸ್ಥಿತರಿರಲಿದ್ದಾರೆಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಮಾರ್ಚ್ 20ರಂದು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಮಹಾಡ್ ಅಂತಕ್ಕಂಥ ಗ್ರಾಮದ ಚೌದಾರ ಕೆರೆ ನೀರನ್ನು ಮುಟ್ಟುವ ಕಾರ್ಯಕ್ರಮ ಮತ್ತು ಒಂದು ಭವಿಷ್ಯ ನೀರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಡಿಯುವ ಮುಖಾಂತರ ಎಲ್ಲ ದಲಿತರಿಗೆ ಮತ್ತು ಶೋಷಿತ ಜನಾಂಗದವರಿಗೆ ನೀರು ಮುಟ್ಟುವಂಥ ಹಕ್ಕನ್ನು ಪ್ರತಿಪಾದಿಸಿರುವಂಥ ಒಂದು ದಿನದ ಅಂಗವಾಗಿ ಇವತ್ತು ನಾವು ಶೋಷಿತರ ಸಂಘರ್ಷದ ದಿನಾಚರಣೆಗಳನ್ನು ಬೆಳಗಾವಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಇದೇ 20ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಅಂದರೆ 1,000 ಜನಸಂಖ್ಯೆಯನ್ನು ಕೂಡಿಸಿ ಎಲ್ಲ ತಾಲೂಕಿನಿಂದ ಬರ್ತಕ್ಕಂಥ ಕಾರ್ಯಕರ್ತರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೋಸ್ಕರ ನಾವು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಮಲ್ಲೇಶ್ ಚೋಗ್ಲಾ ಸೇರಿದಂತೆ ಇನ್ನುಳಿದರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.